ಬಾಗಲಕೋಟೆ ಜಿಲ್ಲೆ ಕೋರಮ ಸಮಾಜ ಹುನಗುಂದ ಹಾಗೂ ಇಲಕಲ್ಲ ಉಭಯ ತಾಲೂಕು ಘಟಕಗಳ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 4, 2025 ರಂದು ಕಾಯಕಯೋಗಿ ಶ್ರೀ ಶಿವಶರಣ ನುಲಿಚಂದಯ್ಯನವರ 918ನೇ ಜಯಂತ್ಯೋತ್ಸವ ಜರುಗುವ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 3, 2025 ರಂದು ರಾಜ್ಯ ಕೋರಮ ಸಮಾಜದ ಉಪಾಧ್ಯಕ್ಷರಾದ ಮಹಾಂತೇಶ ಬಿಂಜವಾಡಗಿರ ನೇತೃತ್ವದಲ್ಲಿ ಹಾಗೂ ಉಭಯ ತಾಲೂಕು ಘಟಕಗಳ ಅಧ್ಯಕ್ಷರಾದ ಸಂಗಪ್ಪೈಲ್ ಸಂಗಮದ ಮತ್ತು ತುಕಾರಾಮ ಭಜಂತ್ರಿರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯುದ್ದೇಶಿಸಿ ಕೋರಮ ಸಮಾಜದ ರಾಜ್ಯೋಪಾಧ್ಯಕ್ಷರಾದ ಮಹಾಂತೇಶ ಬಿಂಜವಾಡಗಿ ಹಾಗೂ ಹುನಗುಂದ ಘಟಕದ ಮಾಜಿ ಅಧ್ಯಕ್ಷರಾದ ಬಸವರಾಜ ಹುನಕುಂಟಿ ಹಾಗೂ ಅಧ್ಯಕ್ಷತೆ ವಹಿಸಿದ ಸಂಗಪ್ಪ ಸಂಗಮದರು ಹಾಗೂ ಹುನಗುಂದ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಸ ಭಜಂತ್ರಿರು ಮಾತನಾಡಿ, ಉಭಯ ತಾಲೂಕು ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಕಾಯಕಯೋಗಿ ಶ್ರೀ ಶಿವಶರಣ ನೂಲಿಚಂದಯ್ಯನವರ ಜಯಂತ್ಯೋತ್ಸವವು ಕೋರಮ ಸಮಾಜದ ಸಾವಿರಾರು ತಾಯಂದಿರ ಕುಂಭಮೇಳದ ಮೆರಗುವಿನಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ಹರಗುರುಚರ ಮೂರ್ತಿಗಳು ಹಾಗೂ ಹುನಗುಂದ ಮತಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರು ಹಾಗೂ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಸದರು, ಸಚಿವರು, ರಾಜಕೀಯ ನಾಯಕರು, ಧುರೀಣರು, ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಹಾಗಾಗಿ ಸಮಸ್ತ ಹುನಗುಂದ ಹಾಗೂ ಇಲಕಲ್ಲ ತಾಲೂಕುಗಳ ಕೋರಮ ಸಮಾಜದ ಗುರುಹಿರಿಯರು, ತಾಯಂದಿರುಗಳು ತಮ್ಮ ಸಹ ಪರಿವಾರ ಕುಟುಂಬದೊಂದಿಗೆ ತಮ್ಮ ಯಾವುದೇ ಮನಸ್ತಾಪ ನೋವುಗಳಿದ್ದರೂ ಸಹ ಬದಿಗೊತ್ತಿ ಕಾಯಕಯೋಗಿಗಳ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೋರಮ ಸಮಾಜದ ಮುಖಂಡರಾದ ಮುತ್ತಣ್ಣ ಭಜಂತ್ರಿ, ಭೀಮಣ್ಣ ಭಜಂತ್ರಿ, ಮಲ್ಲೇಶ ಹುನಗುಂದ ಸೇರಿದಂತೆ ಉಭಯ ತಾಲೂಕುಗಳ ಕೋರಮ ಸಮಾಜದ ಗುರುಹಿರಿಯರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಶ್ರೀ ಕಾಯಕಯೋಗಿ ನೂಲಿಚಂದಯ್ಯನವರ ಪಾದಗಳಲ್ಲಿ ಪನಮಟ್ಟು 1918ನೇ ಜಯಂತ್ಯೋತ್ಸವ ಕಾರ್ಯಕ್ರಮ 2025 ರಂದು ಹುನಗುಂದದಲ್ಲಿ ಜರುಗುವುದು. ದಿನಾಂಕ 4/9/2025 ಮುಂಜಾನೆ 9 ಗಂಟೆ ಲಕ್ಷ್ಮೀ ದೇವಸ್ಥಾನದಿಂದ ವಿಜಯ ಮಾಂತೇಶ್ ಮಠದವರೆಗೆ ಕಾರ್ಯಕ್ರಮ ಜರುಗುವುದು. ಕುಂಭಮೇಳದೊಂದಿಗೆ ಮತ್ತು ರಾಜ್ಯ, ಜಿಲ್ಲಾ, ತಾಲೂಕ ಎಲ್ಲ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ಳೋದು ಇಷ್ಟೇ. ಮತ್ತು ಬಾಜಾ ಭಜಂತ್ರಿಯೊಂದಿಗೆ ಎಲ್ಲ ನಮ್ಮ ಸಮಾಜದವರು ಬರ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊಂತ ಇದ್ದೀವಿ. ಇದರ ಸುದ್ದಿ ಮುಖಾಂತರ ಮನವಿ ಮಾಡ್ಕೊಳಕತ್ತಾರೆ. ಏನಾರ ಈ ಪೂರ್ವದಲ್ಲಿ ಯಾರು ಇದು ಕಳಿಸಿರಿ? ಎಲ್ಲರಿಗೂ ಅವ್ರು ಹೋಗಿ ಊರು ಅಡ್ಡಾಡಿ ಹೇಳಿ ಬಂದಿವ್ರಿ. ಹಳ್ಳಿ ಸಂಪರ್ಕನೂ ಆಗ್ಯದ, ಜಿಲ್ಲಾ ಸಂಪರ್ಕನೂ ಆಗ್ಯದ, ರಾಜ್ಯ ಸಂಪರ್ಕನೂ ಆಗ್ಯದ. ಅವರ ಸ್ವಂತ ಖರ್ಚು ವೆಚ್ಚನಾಗ ಬರ್ಬೇಕು. ನೀವೇನಾರ ವ್ಯವಸ್ಥೆ ಮಾಡಿರಿ? ಸಾರಿಗೆ ವ್ಯವಸ್ಥೆ ತಮ್ಮ ಸ್ವಂತ ಖರ್ಚಿನಿಂದ ತಾವೇ ಗಾಡಿ ಮಾಡ್ಕೊಂಡ್ ಬರ್ಬೇಕಂತ ಹುನಗುಂದದಲ್ಲಿ ಹೇಳ್ಬೋದು. ಯಶಸ್ವಿ ಎಲ್ಲಾ ನಮ್ಮ ಸಮಾಜದವ್ರು ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲಾ ನಮ್ಮ ಸಮಾಜದವ್ರಿಗೆ ಕೈ ಮುಗಿದು ನಾವು ವಿನಂತಿ ಮಾಡ್ಕೊಂತ ಇದ್ದೀವಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಮಹಾಂತೇಶ್ ಬಸಪ್ಪ ಭಜಂತ್ರಿ, ರಾಜ್ಯ ಉಪಾಧ್ಯಕ್ಷ. 4/9/2025 ರಂದು ಬೆಳಿಗ್ಗೆ 9 ಗಂಟೆಗೆ ಹುನಗುಂದ ನಗರದ ನಮ್ಮ ಭಜಂತ್ರಿ ಸಮಾಜದ ಲಕ್ಷ್ಮೀ ದೇವಸ್ಥಾನದಿಂದ ಶ್ರೀ ನೂಲಿಚಂದಯ್ಯನವರ ಫೋಟೋ ಮೆರವಣಿಗೆ ವಿಜೃಂಭಣೆಯಿಂದ ಪ್ರಾರಂಭವಾಗಲಿದೆ. ಈ ಮೆರವಣಿಗೆಯು ಹುನಗುಂದ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ವಿಎಂಎಸ್ ಸರ್ಕಲ್ ಬಂದು ಕಾರ್ಯಕ್ರಮ ಸ್ಥಳ ಹುನಗುಂದದ ವಿಜಯ ಮಾಂತೇಶ್ ಮಠದವರೆಗೆ ಮೆರವಣಿಗೆ ನಂತರ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಸುಸಜ್ಜಿತವಾದ ಒಂದು ವೇದಿಕೆಯಲ್ಲಿ ಶ್ರೀ ನೂಲಿಚಂದಯ್ಯನವರ ಒಂದು ವೇದಿಕೆಯ ಸಮಾವೇಶ ಏರ್ಪಡಲಿದ್ದು, ಯಾವತ್ತು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಮತ್ತು ಹುನಗುಂದ ನಗರದ ಸಮಾಜದ ಬಾಂಧವರು ಹಾಗೂ ನಮ್ಮ ಎರಡೂ ತಾಲೂಕಿನಲ್ಲಿ ಬರ್ತಿರುವಂತಹ ಎಲ್ಲ ಹಳ್ಳಿಯಿಂದ ನಮ್ಮ ಸಮಾಜದವರು ಮಹಿಳೆಯರೊಂದಿಗೆ ತಮ್ಮ ತಮ್ಮ ಮನೆಯಿಂದ ಕುಂಭದ ಜೊತೆಗೆ
ಹುನಗುಂದ ನಗರದಲ್ಲಿ ಬಂದು ಲಕ್ಷ್ಮೀ ದೇವಸ್ಥಾನದ ಮುಖಾಂತರ ಈ ಒಂದು ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಯಾವುದೇ ಒಂದು ಅನ್ಯತೆ ಮನೋಭಾವ ಇಟ್ಟುಕೊಳ್ಳದೆ ಸಮಾಜದವರಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅದನ್ನ ತಿದ್ದುವಂತ ಮನಸ್ಸು ನಿಮ್ಮದು ದೊಡ್ಡದಾಗಲಿ ಅಂತೇಳಿ ನಾನು ನನ್ನ ನಮಸ್ಕಾರ ಮುಖಾಂತರ ವಿನಂತಿ ಮಾಡ್ಕೊ. ನಾವು ಎಷ್ಟೊಂದು ಕಷ್ಟಪಟ್ಟು ಎಲ್ಲರೂ ಕೂಡ ಯಾವುದೇ ಒಂದು ಹಳ್ಳಿ ಚಿಕ್ಕ ಹಳ್ಳಿ ಇದ್ರು ಕೂಡ ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹೇಗಿರ್ಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುನಗುಂದ ನಗರದಲ್ಲಿ ಎಂತ ಕಾರ್ಯಕ್ರಮ ಮಾಡಿದ್ರಪ್ಪ ಅಂತ ನಾವು ಹೆಮ್ಮೆ ಪಡ್ಕೊಳ್ಳಂಗ ತಾವು ತಮ್ಮ ತಮ್ಮ ಊರಿಂದ ಎಲ್ಲರ ಮಕ್ಕಳ ಜೊತೆಗೆ ಕುಟುಂಬದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರ ಬಂದು ಈ ಕಾರ್ಯಕ್ರಮಕ್ಕೆ ಮೆರವಣಿಗೆಯನ್ನ ಕೊಡಬೇಕಂತ ಹೇಳ್ತಾ ಹುನಗುಂದ ಮತ್ತು ಇಳಕಲ್ ಕಮಿಟಿ ವತಿಯಿಂದ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಸುಭಾಷ್ ಭಜಂತ್ರಿ ಹುನಗುಂದ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾಗಿರುತ್ತೇನೆ. ಈ ನಾಳೆ ದಿವಸ ನಮ್ದು ನುಲಿ ಚಂದಯ್ಯನವರ 918ನೇ ಜಯಂತ್ಯೋತ್ಸವವನ್ನು ಹುನಗುಂದ ನಗರದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುನಗುಂದ ಶಾಸಕರು ಮತ್ತು ಮಾಜಿ ಶಾಸಕರು ಹಾಗೂ ಸಂಸದರು ಮತ್ತು ನಮ್ಮ ತಾಲೂಕಿನ ಸರ್ವ ಬಂಧುಗಳು, ನಮ್ಮ ಸಮಾಜದ ಬಂಧುಗಳು, ನಮ್ಮ ಜಿಲ್ಲೆಯವರು ಮತ್ತು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಆದ ಕಾರಣ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಮತ್ತು ಇನ್ನೊಂದು ನಾವು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳಿ ಎಲ್ಲರಲ್ಲಿ ನಾನು ನಮಸ್ಕರಿಸ್ತೇನೆ. ಮತ್ತು ಮಹಿಳೆಯರು ಭಾಗವಹಿಸಿ ಎಲ್ಲರೂ ತುಂಬಾ ತಮ್ಮ ವೈಯಕ್ತಿಕವಾಗಿ ಎಲ್ಲ ತಾವೇ ತಯಾರಿಸಿಕೊಂಡು ಬಂದು ಇಲ್ಲಿ ನಮ್ಮ ಲಕ್ಷ್ಮೀ ದೇವಸ್ಥಾನದಿಂದ ನಮ್ಮ ಕುಲಗುರುಗಳಾದಂಥ ನುಲಿ ಚಂದಯ್ಯನವರ ಭಾವಚಿತ್ರವನ್ನು ಮೆರವಣಿಗೆ ಜೊತೆಗೆ ಅವರು ಸಹಿತ ಭಾಗವಹಿಸ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತೇನು ವಿಶೇಷ ಕಾರ್ಯಕ್ರಮ ಇಟ್ಕೊಂಡ್ರಿ? ವಿಶೇಷ ಅಂದ್ರೆ ನಮ್ದು ಈ ಕಾರ್ಯಕ್ರಮ ನಮ್ಮ ಮೆರವಣಿಗೆ ನಂತರ ನಾವು ವೇದಿಕೆ ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ವಿಜಯನಂದ ಕಾಶ್ಯಪ್ ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿಯಾಗಿ ಶಾಸಕರು ಬಂಡುಗೌಡ ಪಾಟೀಲ್ ಅವರು ನಮ್ಮ ಇದು ಏನು ನುಲಿ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಇಂಥವೆಲ್ಲ ಇಟ್ಕೊಂಡು ಈಗೆಲ್ಲ ಮತ್ತೆ ವಿಶೇಷ ಕಾರ್ಯಕ್ರಮ ಅದು ಹೊರತುಪಡಿಸಿ ಬೇರೆ ಏನ್ ಇಟ್ಕೊಂಡ್ರಿ ಅಂತ ಕೇಳಕತ್ತೀನಿ ನಾನು. ಕಾರ್ಯಕ್ರಮ ಮಕ್ಕಳಿಗೆ ನಮ್ಮ ಜಾತಿ ಒಳಗೆ ಹುಟ್ಟಿದಂತ ಮಕ್ಕಳಿಗೆ ಅವರಿಗೆ ನಾವು ಪುರಸ್ಕಾರ ಅಂದ್ರೆ SSLC ಒಳಗ 80ರಿಂದ 90ರೊಳಗ PUC ತನಕ ಓದಿರ್ಬೇಕು ಅವರು ಅಂತ ಮಕ್ಕಳಿಗೆ ನಾವು ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡ್ವಿ. ಮತ್ತು ನಮ್ಮ ಸಮಾಜದಲ್ಲಿ ಈಗ ಟೀಚರ್ ಒಡೆಯ ಅನ್ನುವಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತ ನಮ್ಮ ಅಮರಾವತಿಯಿಂದ ನಮ್ಮ ಬಸವರಾಜ್ ಭಜಂತ್ರಿ ಅವ್ರನ್ನ, ಆಮೇಲೆ ಕೆಲವರು ಗ್ರಾಮದಲ್ಲಿ ನಮ್ಮ ಸಂಗಪ್ಪ ಹುಗಾರ್ ಅವರು ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯ, ಆಮೇಲೆ ನಮ್ಮ ಭೂಜಪ್ಪ ಭಜಂತ್ರಿ ಅಂತ ತಿಳ್ಕೊಂಡು ಸುಳಿಬಾಯಿ ಗ್ರಾಮದವರು, ಕೆಲವರು ಗ್ರಾಮದಿಂದ ಒಬ್ಬರು ನಿಂಗಪ್ಪ ಸಾಧಕರಿಗೆ ಸನ್ಮಾನ ತಮ್ಮ ಹೆಸರು ಹೇಳಿಸ್ತಾರೆ? ನನ್ನ ಹೆಸರು ಸಂಗಪ್ಪ ಸಂಗಮಾದ ಅಂತ ಹೇಳಿ ಹುನಗುಂದ ತಾಲೂಕು ಕೊರಮ ಸಮಾಜದ ಅಧ್ಯಕ್ಷರು.